ನಾಗವೇಣಿ ಕೃಷ್ಣಯ್ಯನತ್ತ ಮೆಚ್ಚುಗೆಯ ನೋಟ ಬೀರಿ ಒಳನಡೆದಳು. ನಮಸ್ಕಾರ. 64 ಚಾನೆಲ್ಗೆ ಸ್ವಾಗತ. ನಾನು ಚಂದನ್. ಶರಾವತಿ ಅಣೆಕಟ್ಟು ಹಾಗೂ ಅದರಿಂದ ಆದ ಪ್ರಯೋಜನಗಳು ಹಲವಾರಾದರೆ ಅದರ ಹಿಂದೆ ಇರುವ ನೋವಿನ ಕಥೆಗಳು ಹಲವಾರು. ಮುಳುಗಡೆಯಾದ ಹಳ್ಳಿಗಳೆಷ್ಟೋ, ಗುಳೆ ಹೋದ ಜನಗಳೆಷ್ಟೋ, ನಾಶವಾದ ಬದುಕುಗಳೆಷ್ಟೋ. ಈ ಟಾಪಿಕ್ ಮೇಲೆ ಹಲವಾರು ಪುಸ್ತಕಗಳು, ಸಿನಿಮಾಗಳು ಕೂಡ ಬಂದಿದೆ. ಆದರೆ ಈ ಪುಸ್ತಕದಷ್ಟು ಎಫೆಕ್ಟಿವ್ ಆಗಿ ಇನ್ನೊಂದು ಪುಸ್ತಕ ಈ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡಿಲ್ಲ. ಈ ಪುಸ್ತಕನ ಓದ್ತಾ ಇದ್ದರೆ ನಮ್ಮ ಕಣ್ಮುಂದೆ ಬರೋದು ನಮ್ಮನ್ನು ಅಗಲಿದ ಕನ್ನಡದ ಮೇರುನಟಿ ಸೌಂದರ್ಯ. ಹೌದು, ಅವರ ಅಭಿನಯದಲ್ಲಿ ಈ ಪುಸ್ತಕ ಚಲನಚಿತ್ರ ಆಗಿದೆ. ನಾವು ಓದಿದ್ದು ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ದ್ವೀಪ. ಲೇಖಕರು ನಾ ಡಿಸೋಜ. ಪ್ರಕಾಶಕರು ಕನ್ನಡ ಸಾಹಿತ್ಯ ಪರಿಷತ್ತು. ಪುಟಗಳು 82. ಬೆಲೆ 75 ರೂಪಾಯಿಗಳು. ಜಾನ್ರಾ ಫಿಕ್ಷನ್. ನಾ ಡಿಸೋಜ ಅವರು ಶರಾವತಿ ಯೋಜನೆಯನ್ನು ಥೀಮಾಗಿಟ್ಕೊಂಡು ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಅದರಲ್ಲಿ ಇಂಪಾರ್ಟೆಂಟ್ ಆಗಿರೋದು ಅಂದರೆ ದ್ವೀಪ, ಮುಳುಗಡೆ, ಒಡ್ಡು, ಗುಣವಂತೆ. ಕೆ.ವಿ. ಸುಬ್ಬಣ್ಣ ಅವರು ಫಸ್ಟು ಈ ಪುಸ್ತಕನ ಮೂವಿ ಮಾಡಬೇಕು ಅಂತ ಆಸೆಪಟ್ಟಿದ್ರಂತೆ, ಬಟ್ ಅದು ಆಗಲಿಲ್ಲ. 20 ವರ್ಷದ ನಂತರ ಗಿರೀಶ್ ಕಾಸರವಳ್ಳಿಯವರು ಈ ಪುಸ್ತಕವನ್ನು ಚಲನಚಿತ್ರ ರೂಪದಲ್ಲಿ ತೆರೆಗೆ ತಂದರು. ತಾನೇ ಸೃಷ್ಟಿಸಿದ ಪಾತ್ರಗಳು ಜೀವ ತುಂಬಿ ಕಣ್ಮುಂದೆ ಓಡಾಡೋದು ತುಂಬ ಕುತೂಹಲವಾಗಿರುತ್ತೆ ಅಂತ ನಾ ಡಿಸೋಜ ಅವರು ಯು.ಆರ್. ಅನಂತಮೂರ್ತಿ ಅವರಿಗೆ ಒಂದು ಇಂಟರ್ವ್ಯೂಯಲ್ಲಿ ಹೇಳಿದ್ರಂತೆ. ಇದನ್ನು ಈ ಪುಸ್ತಕದ ಮುನ್ನುಡಿಯಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಪುಸ್ತಕದ ಕಥೆ ಈ ರೀತಿ ಇದೆ. ಶರಾವತಿ ಹಿನ್ನೀರಿನಿಂದ ಹೊಸಮನೆ ಅನ್ನೋ ಹಳ್ಳಿ ಮುಳುಗ್ತಾ ಇರುತ್ತೆ. ಆ ಹಳ್ಳಿಯಲ್ಲಿ 3 ಕುಟುಂಬ ಇರುತ್ತೆ. ಪರಮೇಶ್ವರಯ್ಯ ಮತ್ತು ಹೇರಂಬ ಅವರಿಗೆ ಆಲ್ರೆಡಿ ಗೌರ್ಮೆಂಟು ಪರಿಹಾರವನ್ನು ಕೊಟ್ಟಿರುತ್ತೆ. ಅವರು ಶಿಫ್ಟ್ ಆಗೋಕ್ಕೆ ರೆಡಿ ಆಗ್ತಾರೆ. ಆದರೆ ಗಣಪಯ್ಯನಿಗೆ ಸರ್ಕಾರ ಇನ್ನೂ ಪರಿಹಾರ ಕೊಟ್ಟಿರಲ್ಲ. ಅವನು ಲಂಚ ಕೊಟ್ಟು ಪರಿಹಾರ ತಗೋಬೇಕು ಅಂತಲೂ ಟ್ರೈ ಮಾಡ್ತಾ ಇರಲ್ಲ. ಗಣಪಯ್ಯ ಅವರ ಅಪ್ಪನಿಗೆ ಹೊಸಮನೆಯನ್ನು ಬಿಟ್ಟೋಗೋದಕ್ಕೆ ಮನಸ್ಸೇ ಇರಲ್ಲ. ಹೀಗಿರಬೇಕಾದ್ರೆ ಮಳೆಗಾಲ ಬರುತ್ತೆ. ಮಳೆ ಜಾಸ್ತಿ ಆದಾಗ ಈ ಹೊಸಮನೆ ದ್ವೀಪವಾಗಿ ಕನ್ವರ್ಟ್ ಆಗುತ್ತೆ. ಇದ್ದ ನೆರೆಹೊರೆಯವರೆಲ್ಲ ಊರು ಖಾಲಿ ಮಾಡ್ಕೊಂಡು ಹೋಗಿರ್ತಾರೆ. ಗಣಪಯ್ಯ ಮತ್ತು ಅವನ ಕುಟುಂಬ ಆದ ನಾಗವೇಣಿ ಮತ್ತು ಗಣಪಯ್ಯ ಅವ್ರ ತಂದೆ 3 ಜನ ಆ ಮನೆಯಲ್ಲಿ ಉಳ್ಕೋತಾರೆ. ಹೀಗೆ ಮಳೆ ಜಾಸ್ತಿ ಆದಂಗೆ ನೀರು ನುಗ್ತಾ ಇರುತ್ತೆ. ಸೊ ಕಾಡಲ್ಲಿರೋ ಪ್ರಾಣಿಗಳೆಲ್ಲ ಇವ್ರ ಮನೆ ಹತ್ರನೇ ಬರುತ್ತೆ. ಅದರಿಂದ ಇವರು ತುಂಬ ಹೆದರ್ಕೋತಾರೆ. ಮತ್ತು ಮಳೆಗಾಲ ಇನ್ನೂ ಜೋರಾಗಿ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಸ್ವಲ್ಪ ಗದ್ದೆಗಳನ್ನೆಲ್ಲ ರೆಡಿ ಮಾಡಿಕೊಂಡ್ರೆ ಇನ್ನೊಂದು ವರ್ಷ ಹೇಗೋ ಬದುಕ್ಬೋದು ಅಂತ ಗಣಪಯ್ಯಂಗೆ ಅನಿಸುತ್ತೆ. ಬಟ್ ಅವನಿಗೆ ಹೆಲ್ಪ್ ಮಾಡೋದಕ್ಕೆ ಯಾವ ಆಳುಗಳು ಬರೋದಿಲ್ಲ. ಇದೇ ಟೈಮಲ್ಲಿ ನಾಗವೇಣಿ ತನ್ನ ತಾಯಿಯ ಊರಿಂದ ಕೃಷ್ಣಯ್ಯ ಅನ್ನೋನ್ನ ಕರೆಸ್ಕೊತಾಳೆ. ಈ ಕೃಷ್ಣಯ್ಯ ಬೇರೆ ಯಾರೂ ಅಲ್ಲ, ಸಣ್ಣ ವಯಸ್ಸಿಂದ ನಾಗವೇಣಿಯವ್ರ ಮನೇಲೆ ಕೆಲಸ ಮಾಡ್ಕೊಂಡಿರ್ತಾನೆ. ಈ ನಡುವೆ ಮಳೆಗಾಲ ತುಂಬ ಇಂಟೆನ್ಸ್ ಆಗುತ್ತೆ. ಮಳೆ ದಿನೇ ದಿನೇ ಚಾಲೆಂಜಿಗೆ ಬಿದ್ದೋರಂಗೆ ಜಾಸ್ತಿ ಸುರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕಡೆಗೆ ಇವರಿದ್ದಿದ್ದ ಮನೆ ದ್ವೀಪವಾಗಿ ಕನ್ವರ್ಟ್ ಆಗುತ್ತೆ. ಈ ನಡುವೆ ಗಣಪಯ್ಯಂಗೆ ಕೃಷ್ಣಯ್ಯ ಮತ್ತು ನಾಗವೇಣಿ ರಿಲೇಷನ್ಶಿಪ್ ಮೇಲೆ ಒಂಚೂರು ಡೌಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸರ್ಕಾರ ನನಗಿನ್ನೂ ಪರಿಹಾರ ಕೊಟ್ಟಿಲ್ಲ, ನನ್ನ ಜೀವನಕ್ಕೆ ಬೆಲೆನೇ ಇಲ್ವಾ, ಹಾಗೆ ಪ್ರಕೃತಿ ಯಾಕೆ ನನ್ನ ಮೇಲೆ ಮುನಿಸ್ಕೊಂಡಿದೆ, ಹೀಗೆ ಹಲವಾರು ಟೆನ್ಷನ್ನ ತಲೆಯಲ್ಲಿಟ್ಕೊಂಡಿರೋ ಗಣಪಯ್ಯಂಗೆ ಕೃಷ್ಣಯ್ಯ ಮತ್ತು ನಾಗವೇಣಿ ಸಂಬಂಧದ ಬಗ್ಗೆ ಒಂಚೂರು ಡೌಟ್ ಬರುತ್ತೆ. ಅವನಿಂದ ಮಾಡಬಾರದ ಕೆಲಸವನ್ನು ಅದು ಮಾಡಿಸುತ್ತೆ. ಈ ಒಂದು ಕೆಲಸ ಅವರ ಕುಟುಂಬದಲ್ಲಿ ಬಿರುಗಾಳಿನೇ ಎಬ್ಸುತ್ತೆ. ಕಡೆಗೆ ಆ ಮಳೆಗಾಲನ ಈ 3 ಸರ್ವೈವ್ ಆದ್ರ. ನಾಗವೇಣಿ ಮತ್ತು ಕೃಷ್ಣಯ್ಯನಿಗೆ ಇದ್ದ ರಿಲೇಷನ್ಶಿಪ್ ಆದರೂ ಏನು, ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ನೀವು ಪುಸ್ತಕನ ಓದಲೇಬೇಕು. ಲೇಖಕರು ಮಲೆನಾಡಿನ ಮಳೆ ಮತ್ತು ಶರಾವತಿ ಹಿನ್ನೀರಿನಲ್ಲಿ ಅದರ ಭೋರ್ಗರೆತವನ್ನು ತುಂಬ ಚೆನ್ನಾಗಿ ವರ್ಣಿಸಿದ್ದಾರೆ. ಈ ಪುಸ್ತಕನ ಓದ್ತಾ ಇದ್ದರೆ ನಾವೇ ಅಲ್ಲಿದ್ದೀವೇನೋ ಅಂತ ಅನಿಸುತ್ತೆ. ಕಡೆಗೆ ಗಣಪಯ್ಯ ಈಗ ಯಾಕೆ ಮಾಡ್ದ, ಓದುಗರಾದ ನಾವು ಅವನ ಜಾಗದಲ್ಲಿದ್ದರೆ ನಾವು ಅದೇ ಥರ ಬಿಹೇವ್ ಮಾಡ್ತಿದ್ವಾ, ಇಲ್ಲ ಇನ್ನೂ ಕ್ರೂಯಲಾಗಿ ಬಿಹೇವ್ ಮಾಡ್ತಿದ್ವಾ, ಈ ಥರ ಹಲವಾರು ಪ್ರಶ್ನೆಗಳು ನಮ್ಮನ್ನು ಕಾಡುತ್ತೆ.
ಬನ್ನಿ, ಈ ಪುಸ್ತಕದಿಂದ ಒಂದು ಸಣ್ಣ ಪ್ಯಾರಾಗ್ರಾಫು ನಿಮಗೋಸ್ಕರ. ಅದಕ್ಕೂ ಮುಂಚೆ ನಾವು ಮಾಡ್ತಿರೋ ಈ ಕನ್ನಡ ಪುಸ್ತಕವನ್ನು ಪರಿಚಯಿಸೋ ಕೆಲಸ ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಮೊದಲನೇ ಪ್ಯಾರ. ಚಪ್ಪರದೊಳಗೆ ಕಾಲಿಡುತ್ತಿರುವಾಗ ಜಗುಲಿಯ ಮೇಲೆ ಬೆದರಿ ನಿಂತ ನಾಗವೇಣಿ ಅಳು ಮೂರೆ ಮಾಡಿಕೊಂಡು ತೊದಲಿದಳು. ಕೃಷ್ಣಯ್ಯ, ಅಡುಗೆ ಮನೆಯಲ್ಲಿ ಹಾವು. ಏನು, ಹಾವೇ? ಗಣಪಯ್ಯ ಹಿಮ್ಮೆಟ್ಟಿ ನಿಂತ. ಕೃಷ್ಣಯ್ಯ ಎಲ್ಲಿ ಎಂದು ಕೇಳುತ್ತಾ ಒಳಗೆ ನಡೆದ. ಅಡಿಗೆ ಮನೆಯ ಹೊಸಿಲ ಹೊರಗೆ ಬಾಲ ಇರಿಸಿಕೊಂಡು ಆರಾಮವಾಗಿ ಮಲಗಿತ್ತು ನೀರ ಹಾವು. ಅದರ ಮೈ ಅಡಿಗೆ ಮನೆಯ ಒಳಗೆಲ್ಲೋ ಇತ್ತು. ಗಣಪಯ್ಯ ಉದ್ದ ಕೋಲೊಂದನ್ನು ತಂದು ಕೃಷ್ಣಯ್ಯನತ್ತ ನೀಡಿ, ಕೃಷ್ಣಯ್ಯ, ನಾಗರ ಹಾವಲ್ಲ, ನೀರು ಹಾವು, ಒಡೆದು ಬಿಡು ಎಂದ. ಕೃಷ್ಣಯ್ಯ ಗಣಪಯ್ಯನನ್ನು ಹಿಂದೆ ಸರಿಸಿ ನಾಗವೇಣಿಯನ್ನು ದೂರ ಹೋಗುವಂತೆ ಸನ್ನೆ ಮಾಡಿ ಹಾವಿನತ್ತ ಬಾಗಿ ಕೈ ಮುಷ್ಟಿಯಲ್ಲಿ ಹಾವಿನ ಬಾಳವನ್ನು ಹಿಡಿದು ಒಂದು ಸುತ್ತು ಸುತ್ತಿಕೊಂಡು ಹಾವನ್ನು ಜಗ್ಗಿದ. 5 ಅಡಿಯ ಹಾವಿನ ಮೈ ಮುಲುಕಾಡುತ್ತಾ ಕೃಷ್ಣಯ್ಯನ ಕೈಯಲ್ಲಿ ಜೋತಾಡಿತು. ಕೃಷ್ಣಯ್ಯ ಅದನ್ನು ಮೇಲೆತ್ತಿ ಹಿಡಿದು ತಿರುಗಿಸುತ್ತಾ ಹಿತ್ತಲಿನತ್ತ ಓಡಿದ. ಹಾವು ಆಕಾಶದಲ್ಲಿ ಗಿರ್ರನೆ 4 ಸುತ್ತು ಹೊಡೆದು ಫಳಾರನೆ ನೆಲಕ್ಕೆ ಅಪ್ಪಳಿಸಿತು. 2 ಕ್ಷಣ ಒದ್ದಾಡಿ ಹಾವು ಮೈಯೊರಳಿಸಿತು. ಕೃಷ್ಣಯ್ಯ ಮತ್ತೊಮ್ಮೆ ಹಾವಿನ ಬಾಲ ಹಿಡಿದು ಬೀಸಿ ಒಗೆದ. ಹಾವು ಬೇಲಿಯ ಆಚೆಗಿನ ಕುನ್ನೇರಳೆ ಪೊದೆಗಳತ್ತ ಹೋಗಿ ಬಿತ್ತು. ನಾಗವೇಣಿ ಕೃಷ್ಣಯ್ಯನತ್ತ ಮೆಚ್ಚುಗೆಯ ನೋಟ ಬೀರಿ ಒಳಗೆ ನಡೆದಳು. ಇನ್ ಕೇಸ್ ಈ ಪುಸ್ತಕವನ್ನು ನೀವು ಆಲ್ರೆಡಿ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಮುಂದಿನ ವಾರ ಹೊಸ ಪುಸ್ತಕದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ಓದಿ ಮರಳಾಗಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಚಂದನ್, ಸೈನಿಂಗ್ ಆಫ್.